ಇನ್ನುಳಿದವರಿಗೆ ಹೆಚ್ಚು ಕಡಿಮೆ ಯಾರಿಗೂ ಇಲ್ಲಂದ್ರೂ ನಡೀತದೆ. ಮತ್ತು ಅಧಿಕಾರಿಗಳಿಗೆ ಸಹ ಹೆಚ್ಚಾಗಿ ಶಿಕ್ಷೆ ಆಗಿಲ್ಲ. ಹೈಯೆಸ್ಟ್ ಅಧಿಕಾರಿಗಳು IAS ಇರ್ಬೋದು, ಅದೇ ಕಾಲಕ್ಕೆ IPS ಇರ್ಬೋದು, ಅಥವಾ ಸ್ಟೇಟ್ ಗೌರ್ಮೆಂಟ್ ದೊಡ್ಡ ಅಧಿಕಾರಿಗಳಾಗಿರ್ಬೋದು. ಅಂಥವ್ರಿಗೂ ಸಹಿತ ಇವತ್ತು ನಾವು ಆರೋಪ ಮಾಡಿದ್ದನ್ನು ಪ್ರೂವ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂದ್ರೆ ನಮ್ಮಲ್ಲಿ ಇರ್ಬೋದು ಇನ್ಫಾರ್ಮೇಷನ್ ಆ್ಯಕ್ಟ್ ಅದು ಎಲ್ಲನೂ ಅದ. ಆದರೆ ಅದು ಹೆಂಗೆ ಮುಂದೂಡಬೇಕು, ಏನು ಮಾಡಬೇಕು ಅನ್ನೋದು ಅವರು ಮಾಹಿರ್ ಅದಾರ, ಕಲಾಕಾರರು ಅದಾರ ಈ ಎಲ್ಲ ಜನ. ಹೀಗಾಗಿ ಲಂಚಾವತಾರ ನಮ್ಮ ದೇಶನ ಬಿಟ್ಟು ಅಷ್ಟು ಸುಲಭವಾಗಿ ಹೊರಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಏನೋ ಅನ್ನೋಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಈಗ ನೋಡ್ರಲ್ಲ 2.5 ವರ್ಷ ಸಮೀಪ ಬಂತು, ಇನ್ನೂ ಅದರ ಡೆವಲಪ್ಮೆಂಟ್ ಇಲ್ಲ. ಪಾಪ ಅವರು ನಮ್ಮ ನ್ಯಾಯಮೂರ್ತಿಗಳಂತ HN ನಾಗಮೋಹನ್ ದಾಸ್ ಅವರು ತಮಗೇನೇನು ಕಂಡದ ಸತ್ಯಗಳು ಹೊರ ಹಾಕಿದ್ದಾರೆ ಅದನ್ನು ತಿಳಿಸ್ಲಿಕ್ಕೆ ಹೋಗ್ತಾ ಇಲ್ಲ. ಜನರ ಮುಂದೆ ಚರ್ಚೆಗೆ ಸಹಿತ ಇಡ್ಲಿಕ್ಕೆ ಹೋಗ್ತಾ ಇಲ್ಲ. ಆದರೆ ಮತ್ತೊಂದು ಈಗ IAS ಅಧಿಕಾರಿಯಾದಂತಹ ಸುಧೀರ್ ಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆಸ್ತಾ ಇದ್ದಾರೆ. 5 ಮಂದಿ ಅದಕ್ಕೆ ಸದಸ್ಯರನ್ನು ಮಾಡಿದ್ದಾರೆ. ಇದೇ ಹೇಳಿದ್ದು ನಿಮಗೆ. ಅವರೆಲ್ಲರೂ ಕೂಡಿ ಎನ್ಕ್ವೈರಿ ಮಾಡಿ ಎಷ್ಟು ಹೋಗ್ಯದ ಏನಾಗಿದೆ ಹೇಳ್ತಾರೆ. ಅಲ್ಲಿವರೆಗೆ ಎಷ್ಟು ದಿನ ಹೋಗ್ಬೋದು, ಇದು ಟೈಮ್ ಅಂತ ಏನಿಲ್ಲ, ಹಿಂಗೆ ಹೇಳ್ಕೋಬೋದು ಹೋಗೋದು. ಅವರೇ ನಾವು ಇಲ್ಲಿ ಭ್ರಷ್ಟರಿಲ್ಲ ಅಂತ ಅವ್ರು ನೋಡೋದು, ಇಲ್ಲಿ ಭ್ರಷ್ಟರು ಅಂತ ಹೇಳೋದು. ಸುಮ್ಮನೆ ಇದೊಂದು ಏನಪ್ಪ ಅಂತಂದ್ರೆ ಒಂದು ರೀತಿ ವಾಲಿಬಾಲ್ ಆಟ ಇದ್ದಂಗೆ. ಈ ಕಡೆ ಚೆಂಡ ಅವ್ರು ಬಿಡಿತಾರೆ, ಆ ಕಡೆ ಚೆಂಡ ಇವ್ರು ಬಿಡಿತಾರಿಲ್ಲ, ಫುಟ್ಬಾಲ್ ಅನ್ರಿ. ಯಾಕಂದರೆ ಈ ಒಂದು ವಿಷಯದಲ್ಲೇ ಯಾವುದೇ ಸರ್ಕಾರ ಇದ್ದರೂ ಇದೇ ರೀತಿ ಮುಂದುವರ್ಕೊಂಡು ಹೋಗುವಂಥ ಸಾಧ್ಯತೆಗಳು ಹೆಚ್ಚದ. ಎಲ್ಲೂ ಏನೋ ಒಂದು ಅಕಲ್ಪ ಆಗ್ತದೆ. ಅದು ಎಂದೋ ಏನೋ ಮತ್ತೆ ಹೇಳಬೇಕಾಗ್ಯದ. ಇರಲಿ, ಒಟ್ಟು ಲಂಚದ ವರದಿ ಮಾತ್ರ ಬಂದದ, ಕೊಟ್ಟಿದ್ದಾರೆ ನಮ್ಮ HN ನಾಗಮೋಹನ್ ದಾಸ್ ಅವರು. ಅದಕ್ಕೆ ಮತ್ತೆ ಎನ್ಕ್ವೈರಿ ಮಾಡಿಸುವಾಗೆ ನಮ್ಮ ಸುಧೀರ್ ಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ಮತ್ತೊಂದು ಟೀಮ್ ಮಾಡಿ ಈಗ ತುರ್ಸಕ್ಕಂತ ಸಿದ್ದರಾಮಯ್ಯನವರು ನಾವು ಹುಡುಕ್ತಾ ಇದ್ದೀವಿ, ನಾವು ಹುಡುಕಿ ತೆಗಿತೀವಿ, 40% ನಕ್ಕಿದ್ದಾರೆ ಅಂತ ಹೇಳೋ ಒಂದು ಪ್ರಯತ್ನ ಮಾಡ್ತಾಯಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸಾಧ್ಯ ಅನ್ನೋದು ಮುಂದಿನ ದಿನದಲ್ಲೇ ಗೊತ್ತಾಗ್ತದೆ. ಯಾಕಂದ್ರೆ ನಮ್ಮಲ್ಲಿ ಗಾದಿ ಮಾಡ್ತೈತಲ್ಲ, ಊರಿಗೆ ಬಂದಕ್ಕೆ ನೀರಿಗೆ ಬರಬೇಕು ಅಂತೇಳಿ ಅದು ಹಳೇದು. ಬಟ್ ಈಗ ಮನೆ ಒಳಗೆ ನರಗಳಾಗಿದ್ದಾವೆ, ಸಿಗ್ತಾವಲ್ಲ ಗೊತ್ತಿಲ್ಲ, ಪ್ರಯತ್ನ ಮಾಡ್ತಾಯಿದ್ದಾರೆ. ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ಲಂಚಾವತಾರಕ್ಕೆ ಅಂತ್ಯ ಮೋಸ್ಟ್ಲಿ ಇಂಥ ಸರ್ಕಾರಗಳಿಂದ ಸಾಧ್ಯ ಇಲ್ಲೇನೋ. ನಿಮಗೇನು ಅನ್ನಿಸ್ತದೆ? ನನಗೆ ಅನಿಸ್ತಾ, ನಿಮಗೂ ಅನ್ನಿಸ್ತದೇನೋ? ಏನು ಅನ್ನಿಸ್ತದೆ? ನೀವು ನಿಮ್ಮ ಅಭಿಪ್ರಾಯ ತಿಳಿಸ್ರಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥ ತಿಳಿಸಿ ಥರ ಇರೋದು ಸತ್ಯದ ಕೈಗೆಲ್ಲರಿಗೂ ವಂದನೆಗಳು.